ಗ್ರಾಮೀಣ ಭಾಗದಲ್ಲಿ ಚೆಕ್ ಡ್ಯಾಂ ಗೇಟ್ಗಳ ನಿರ್ಮಾಣದಿಂದ ಜನ ಜಾನುವಾರುಗಳಿಗೆ ಹೆಚ್ಚಿನ ಅನುಕೂಲ. ಶರಣಪ್ಪ ದೊಡ್ಡಮನಿ. ಕಾರಟಗಿ ತಾಲೂಕಿನ ಬರಗೂರು, ಗುಂಟೋಜಿ, ಗುಂಡೂರು, ಸಿಂಗನಾಳ ಸೇರಿ ಹಲವು ಗ್ರಾಮದಲ್ಲಿ ಚೆಕ್ ಡ್ಯಾಂ ಗೇಟ್ ಅಳವಡಿಕೆ ಕಾರ್ಯ ಪ್ರಾರಂಭವಾಗಿದ್ದು, ಸುತ್ತಮುತ್ತಲಿನ ರೈತರು ಮತ್ತು ಗ್ರಾಮಸ್ಥರು ಈ ರೀತಿ ಚೆಕ್ ಡ್ಯಾಂ ಗೇಟ್ ನಿರ್ಮಾಣವಾಗುತ್ತಿರುವುದನ್ನು ಸಂತೋಷ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದ ಅಧ್ಯಕ್ಷ ಶರಣಪ್ಪ ದೊಡ್ಡಮನಿ ಮಾತನಾಡಿ, ಈ ರೀತಿ ಗೇಟ್ಗಳನ್ನು ಅಳವಡಿಸುವುದರಿಂದ ಅಂತರ್ಜಲ ಜಾಸ್ತಿಯಾಗುತ್ತೆ, ಜನ ಮತ್ತು ಜಾನುವಾರುಗಳಿಗೆ ಇದರಿಂದ ತುಂಬಾ ಅನುಕೂಲವಾಗುತ್ತೆ ಎಂದು ಹೇಳಿದರು. ಸರ್ಕಾರ ರೈತರ ಪರ ಮತ್ತು ಜನರಿಗೆ ಅನುಕೂಲವಾಗುವ ಮಹತ್ತರವಾದ ಕಾರ್ಯಕ್ರಮಗಳಿಗೆ ಇನ್ನೂ ಹೆಚ್ಚಿನ ಉತ್ತೇಜನ ಕೊಡಬೇಕು. ಜೊತೆಗೆ ಈ ರೀತಿಯ ಕೆಲಸವನ್ನ ಮಾಡ್ತಾ ಇರುವ ಗುತ್ತಿಗೆದಾರರಿಗೆ ಸರ್ಕಾರ ಬಿಲ್ ಪಾವತಿ ಮಾಡಿದರೆ ಇನ್ನೂ ರೈತರಿಗೆ ಹೆಚ್ಚಿನ ಅನುಕೂಲವಾಗುತ್ತೆ ಅಂತ ಅಭಿಪ್ರಾಯಪಟ್ಟಿದ್ದಾರೆ. ಈಗಾಗಲೇ ಅಂತರ್ಜಲ ಕುಸಿತ ಇರುವುದು ಎಲ್ಲರಿಗೂ ಗೊತ್ತಿರುವ ವಿಷಯವಾಗಿದೆ. ಅಂತರ್ಜಲ ಹೆಚ್ಚಿಗೆ ಮಾಡಲು ಈ ರೀತಿ ಚೆಕ್ ಡ್ಯಾಂ ಗೇಟ್ ನಿರ್ಮಾಣವಾದರೆ ನೀರಿನ ಅಭಾವ ಉಂಟಾಗುವುದಿಲ್ಲ. ಮುಂಬರುವ ದಿನದಲ್ಲಿ ಬೇಸಿಗೆ ಇರೋದ್ರಿಂದ ಜನ ಮತ್ತು ಜಾನುವಾರುಗಳಿಗೆ ನೀರಿನ ಅನುಕೂಲವಾಗುತ್ತೆ. ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಮತ್ತು ಸಣ್ಣ ನೀರಾವರಿ ಸಚಿವರು ಆದ ಬೋಸರಾಜ್ ಸ್ಥಳಗಳಿಗೆ ಭೇಟಿ ಕೊಟ್ಟು ರೈತರ ಬಗ್ಗೆ ಕಾಳಜಿ ವಹಿಸಿದ್ದಕ್ಕೆ ರೈತ ಸಂಘಟನೆಯಿಂದ ಧನ್ಯವಾದ ಅರ್ಪಿಸಿದರು. ಈ ಸಂದರ್ಭದಲ್ಲಿ ಕಾರಟಗಿ ತಾಲೂಕಿನ ಕಾರ್ಯದರ್ಶಿಯಾದ ದೊಡ್ಡನಗೌಡ ಪಾಟೀಲ್ ಸೇರಿ ಸಂಘಟನೆಯ ಅನೇಕ ಪದಾಧಿಕಾರಿಗಳು ಭಾಗಿಯಾಗಿದ್ದರು. ಚುನಾಯಿತ ಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳ ಶ್ರಮದಿಂದ ಈ ಕಾರ್ಯ ಪೂರ್ಣವಾಗುತ್ತೆ ಎಂದು ಭರವಸೆ ಕೊಟ್ಟಿದ್ದಾರೆ. ಹಲವೆಡೆ ಕಡೆ ಇವತ್ತೇನು ಗೇಟ್ ಅಳವಡಿಸ್ತಕ್ಕಂಥದ್ದು ಮತ್ತು ಸಣ್ಣ ನೀರಾವರಿ ಇಲಾಖೆಗೆ ಈಗಾಗಲೇ ಸುಮಾರು ಕಳೆದ 3-4 ವರ್ಷಗಳಿಂದ ಈ ಒಂದು ಕಾಮಗಾರಿ ಪ್ರಾರಂಭವಾಗಿತ್ತು. ಆದರೆ ಗೇಟ್ ಅಳವಡಿಸೋದು ವಿಳಂಬ ಆಗಿತ್ತು. ಯಾಕೆಂದರೆ ರಾಜ್ಯ ಮತ್ತು ಸರ್ಕಾರಗಳು ಇವತ್ತೇನು ಅವರಿಗೆ ಗುತ್ತಿಗೆದಾರರಿಗೆ ಬಿಲ್ಲನ್ನು ಪಾವತಿ ಮಾಡಲಾರ್ದಂತೆ ಇವತ್ತು ವಿಳಂಬನೆ ಆಗಿರ್ತಕ್ಕಂಥದ್ದು. ಮೊನ್ನೆ ಈಗೇನು ನಮ್ಮ ಸಣ್ಣ ನೀರಾವರಿ ಸಚಿವರಾಗಿರ್ತಕ್ಕಂಥ ಬೋಸರಾಜ್ ಸರ್ ಅವರು ಮತ್ತು ಈ ಒಂದು ಕಾಮಗಾರಿಗಳನ್ನು ವೀಕ್ಷಣೆ ಮಾಡಿ ಗೇಟ್ ಅಳವಡಿಸೋದಕ್ಕೆ ಆದೇಶವನ್ನು ಮಾಡಿದರು. ಈಗಾಗಲೇ ಬರಗೂರು ಗ್ರಾಮದಲ್ಲಿ ಈಗಾಗಲೇ ಗೇಟನ್ನು ಅಳವಡಿಸ್ತಾ ಇದ್ದಾರೆ. ಕುಂಟೋಜಿ ಮತ್ತು ಗುಂಡೂರು, ಸಿಂಗನಾಳ ಎಲ್ಲ ಗ್ರಾಮಗಳಲ್ಲಿ ಈ ಒಂದು ಗೇಟ್ ಅಳವಡಿಸೋದ್ರಿಂದ ನೀರು ನಿಂತ್ಕೊಂಡು ಅಂತರ್ಜಲ ಜಾಸ್ತಿ ಆಗೋದ್ರಿಂದ ಮತ್ತು ಜನ ಮತ್ತು ಜಾನುವಾರುಗಳಿಗೆ ಇಲ್ಲಿರ್ತಕ್ಕಂಥ ರೈತರಿಗೆ ಭಾಳಷ್ಟು ಅನುಕೂಲ ಆಗ್ತಾ ಇದೆ. ಆ ಒಂದು ನಿಟ್ಟಿನಲ್ಲಿ ಇವತ್ತೇನು ನಾವು ಸ್ಥಳೀಯ ರೈತ ಸಂಘಟನೆಗಳು ಮತ್ತು ಸ್ಥಳೀಯರು ಕೂಡ ಈ ಒಂದು ತಾವು ನೋಡ್ತಾ ಇದ್ದೀರಿ, ಈ ಗೇಟ್ ಅಳವಡಿಸೋದ್ರಿಂದ ನೀರನ್ನು ನಿಲ್ತಾ ಇದೆ. ಈ ಕೂಡಲೇ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಮತ್ತು ಕೊಪ್ಪಳ ಉಸ್ತುವಾರಿ ಸಚಿವರು ಮತ್ತು ಸಣ್ಣ ನೀರಾವರಿ ಸಚಿವರಾಗಿರ್ತಕ್ಕಂಥ ಬೋಸರಾಜ್ ಅವರು ಬಂದಿದ್ದಕ್ಕೆ ನಾವು ಮತ್ತೊಮ್ಮೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀವಿ. ಏನು ಆರೋಪಗಳ ಈ ಒಂದು ಅಳವಡಿಸ್ತಕ್ಕಂಥದ್ದು ಇತ್ತು ಗೇಟ್ಗಳನ್ನು, ಈ ಪೂರ್ಣ ಪ್ರಮಾಣದಲ್ಲಿ ಗೇಟ್ ಅಳವಡಿಸಿದರೆ ತಮಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀವಿ. ತಾವು ನೋಡ್ತಾ ಇದ್ದೀರಿ, ಈ ಒಂದು ನಿಮ್ಮ ಮಾಧ್ಯಮದಲ್ಲಿ ತೋರಿಸಿರ್ತಕ್ಕಂಥದ್ದು ಈಗ ಜನ ಮತ್ತು ಜಾನುವಾರಿಗೆ ಏನೆಲ್ಲ ಅನುಕೂಲ ಆಗುತ್ತೆ ಅಂತೇಳಿ ಈಗೇನು ನೀವು ತೋರಿಸ್ತಾ ಇದ್ದೀರಿ. ಆ ದೃಶ್ಯದಿಂದ ಭಾಳಷ್ಟು ಅನುಕೂಲ ಆಗಿದೆ ಅಂತೇಳಿ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ. ಸಣ್ಣ ನೀರಾವರಿ ಇಲಾಖೆಯಿಂದ 50 ಕೋಟಿ ರೂಪಾಯಿ 9 ಯೋಜನೆಗಳು ಇವತ್ತು ಮಂಜೂರಾಗಿತ್ತು ಕಳೆದ 4 ವರ್ಷಗಳಿಂದ. ಈ ಒಂದು ಕೊನೆ ಹಂತದ ಕಾಮಗಾರಿ ಈಗ ಪೂರ್ಣ ಆಗುವಂಥ ಸಂದರ್ಭ ಇದೆ. ಪೂಜಾರಿ ಅವರು ಇನ್ನೂ 40 ಕೋಟಿ ರೂಪಾಯಿ ಪೆಂಡಿಂಗ್ ಇದೆ ಅಂತೆ. ಸರ್ಕಾರ ಇಂಥ ಉತ್ತಮ ಯೋಜನೆಗಳಿಗೆ ಹಣ ಬಿಡುಗಡೆ ಮಾಡಬೇಕಂತೇಳಿ ಸಣ್ಣ ನೀರಾವರಿ ಮಂತ್ರಿಗಳಿಗೆ ನಾವು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೀವಿ. ಅದರ ಜೊತೆಗೆ ಭಾಳಷ್ಟು ಈ ಒಂದು ಚೆಕ್ ಡ್ಯಾಮ್ ಆಗೋದ್ರಿಂದ ಮತ್ತು ಗೇಟ್ ಅಳವಡಿಸೋದ್ರಿಂದ ಅಂತರ್ಜಲ ಜಾಸ್ತಿ ಆಗುತ್ತೆ ಅಂತೇಳಿ ಹಾರೈಸ್ತಾ ಇದ್ದೀವಿ ರೈತರು.